ಕರ್ನಾಟಕ ರಾಜ್ಯದ ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಅವರ ಪತ್ನಿಯೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ ಕೊನೆಯ ಬಾರಿ ಓಂ ಪ್ರಕಾಶ್ ಅವರು ಇಂದು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತಮ್ಮ ನಿಕಟವರ್ತಿಯಾಗಿರ್ತಕ್ಕಂಥ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಜೊತೆಗೆ ಕರೆಯನ್ನು ಮಾಡಿ ಮಾತನಾಡಿದರು. ಏನಂತ ಮಾತನಾಡಿದ್ರು, ಕೊನೆಯ ಬಾರಿ ಅವರು ಮಾತನಾಡಿದಂಥ ಮಾತುಗಳೇನು ಅನ್ನೋದನ್ನು ಅವ್ರನ್ನೇ ಕೇಳೋಣ ಬನ್ನಿ. ಖುದ್ದು ಶ್ರೀನಿವಾಸ್ ಇನ್ಸ್ಪೆಕ್ಟರ್ ವಿನಯ್ ಜೊತೆಗಿದ್ದಾರೆ. ಸರ್, ಇವತ್ತು ನಿವೃತ್ತ DGIGP ಓಂ ಪ್ರಕಾಶ್ ಅವರನ್ನು ಕಳ್ಕೊಂಡಿದ್ದಾರೆ. ನೀವು ಅವರು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದರು ಮತ್ತು ಅವ್ರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ರು. ಇವತ್ತು ಮಧ್ಯಾಹ್ನ ನಿಮಗೆ ಒಂದು ಕರೆ ಬಂದಿತ್ತು ಸರ್, 3 ಗಂಟೆಗೆ. ಖುದ್ದು DGIGP ಓಂ ಪ್ರಕಾಶ್ ಅವರೇ ಕರೆ ಮಾಡಿದಂಥದ್ದು. ಏನಂತ ಮಾತನಾಡಿದ್ರು ಸರ್ ವಿಚಾರ? 3 ಗಂಟೆ 10 ನಿಮಿಷಕ್ಕೆ ಕರೆ ಮಾಡಿ ಶ್ರೀನಿವಾಸ್ ಎಲ್ಲಿದ್ದೀರಾ ಅಂತ ಕೇಳಿದ್ರು. ಸರ್, ಈಗ ಮನೆಗೆ ಬಂದೆ ಸರ್ ಅಂತ ಹೇಳಿದೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯಿತು ಸರ್. ತಮ್ಮದು ಆಯ್ತಾ ಅಂತ ಕೇಳಿದೆ. ಆಯಿತು ಶ್ರೀನಿವಾಸ್. ಎಲ್ಲಿದ್ದೀರಾ ಸರ್ ಅಂತ ಕೇಳಿದೆ. ಅದೇ ಇಲ್ಲಿ ಮನೆಗಿದ್ದೀನಿ ಅಂತ ಹೇಳಿದ್ರು. ಸರಿ ಸರ್, ಮೇಡಮ್ ಅವ್ರು ಹೇಗಿದ್ದಾರೆ? ಅವರು ಹಾಗೆ ಇದ್ದಾರೆ, ಸ್ವಲ್ಪ ಗೊತ್ತಲ್ಲ ನಿಮಗೆ ಅಂತ ಹೇಳಿದ್ರು. ಯಾಕೋ ಬೇಸರ ಆಯಿತು ಮಾತು ಮುಂದುವರ್ಸೋಕ್ಕೆ. ಆನಂತರ ಆಯಿತು, ನಾಳೆ ಸಿಗ್ತೀನಿ ಸರ್ ಅಂತ. ಎಲ್ಲಿ ಆಫೀಸಿಗೆ ಬರ್ತೀರಾ ಸರ್ ಅಂದೆ. ಈ ಮನೆಗೆ ಬರಲ್ಲ, ಬೇಡ ಶ್ರೀನಿವಾಸ್, ಮನೆಗೆ ಬರೋದು ಬೇಡ, ಗೊತ್ತಲ್ಲ ನಿಮಗೆ ಅಂದರು. ಗೊತ್ತಿದೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು, ಆಯಿತು ಸರ್, ಆಫೀಸ್ಗೆ ಬಂದು ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಇಟ್ಟ ನಂತರ ನನಗೆ ಯಾರೋ ಒಬ್ಬರು, ನನಗೆ ಭಾಳ ಆತ್ಮೀಯರೊಬ್ಬರು ನಂಜುಂಡಪ್ಪ ಅಂತ ಇದ್ದಾರೆ ಕೊಡುಗೆಯಲ್ಲಿ. ಶ್ರೀನಿವಾಸ್, ಸಾಹೇಬ್ರು ಓಂ ಪ್ರಕಾಶ್ ಸಾಹೇಬ್ರದ್ದು ಏನೋ ಸುದ್ದಿ ಬರ್ತಾ ಇದೆ TV 9 ಅಂತ ಹೇಳಿದ್ರು. ನಾನು ಅರಕ್ಷಣ ಆವಕ್ಕಾದೆ, ಏನು ಸರ್ ಹೇಳಿ ಸರ್, ಏನಣ್ಣ ತಮಾಷೆ ಮಾಡ್ತೀರಾ ನೀವು ಅಂತ ಹೇಳಿದೆ. ಅದಕ್ಕೆ ಇಲ್ಲ ಶ್ರೀನಿವಾಸ್ ನೋಡಿ ಅಂತ ಹೇಳಿದ್ರು. ನಾನು ಏನು ಮಾಡಿದೆ, ನಾನು TV 9 ಹಾಕ್ತೆ, ಕೆಳಗಡೆ ಏನು ಬರ್ತಾ ಇರಲಿಲ್ಲ, ಬಟ್ ಹೆಡ್ಲೈನ್ಸೇ ಬರ್ತಾಯಿತ್ತು. ನಾನು ಶಾಕ್ ಆಯಿತು. ಈ ಥರ ಹಿಂಗೆ ಈಗ ಮಾಜಿ DGP ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಓಂ ಪ್ರಕಾಶ್ ಇವರು ಈ ಥರ ಹತ್ಯೆ ಆಗಿದ್ದಾರೆ, ಹಾಗೆ ಹೀಗೆ ಅಂತ ಬರ್ತಾಯಿತ್ತು. ನಾನೇನು ಮಾಡಿದೆ, ತಕ್ಷಣಕ್ಕೆ ನಾನು ಅಯ್ಯೋ ಇದೇನು ಅಂತ ನಮ್ಮ ಇವ್ರಿಗೆ ಫೋನ್ ಮಾಡಿದೆ, ಮಗ ಅವ್ರಿಗೆ ಫೋನ್ ಮಾಡಿದೆ. ಏನು ಸರ್ ಅಂತ ನನ್ನ ಕಣ್ಣಲ್ಲಿ ಒಂಥರ ಕಣ್ಣಂಚಲ್ಲಿ ನೀರು ಬಂತು. ಆದರೂ ಪೊಲೀಸ್ ಅಧಿಕಾರಿ ಅಲ್ಲ, ನಾವು ಸ್ವಲ್ಪ ನಾವೇ ಕಣ್ಣಂಚಲ್ಲಿ ನೀರು ಹಾಕ್ಬಿಟ್ರೆ ಅವರು ಎದೆಗುಂದುತ್ತಾರೆ ಅಂದ್ಬಿಟ್ಟು ನಾನು ಧೈರ್ಯವಾಗಿ ಮಾತಾಡಿದೆ. ಏನು ಸರ್ ಇದು ಅಂತ ಕೇಳಿದೆ ಕಾರ್ತಿಕ್ ಸರ್ಗೆ. ಶ್ರೀನಿವಾಸ್ ನಿಜ. ಏನು ಸರ್ ಅಮ್ಮ ಹಿಂಗೆ ಮಾಡ್ಬಿಟ್ರಲ್ಲ ಸರ್. ಆಯಿತು ಸರ್, ಧೈರ್ಯವಾಗಿರಿ ಸರ್. ಎಲ್ಲಿದೆ ಸರ್? ಸೆಂಟ್ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಅಂತ ಹೇಳಿದ್ರು. ಸರ್, ನಿಮ್ಗೆ ಆ್ಯಕ್ಚುಲಿ ಅವ್ರು ನಿಕಟವರ್ತಿ ಆಗಿದ್ರಿ ಅಂತ ಹೇಳಿದ್ರಿ. ಯಾವಾಗ ಎಷ್ಟು ದಿವಸಕ್ಕೊಂದ್ಸಲ ಕಾಲ್ ಮಾಡ್ತಿದ್ರು? ಅವ್ರು ರಿಟೈರ್ಡ್ ಆದ ನಂತರ ನಿಮ್ಮ ಮಾತುಕತೆ ಇದ್ದರೆ ಮನೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವು ನಿಮ್ಮ ಹತ್ರ ಹಂಚ್ಕೊಳ್ತಿದ್ರೆ ಏನಾದರೂ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ನೋವನ್ನು ತೋಡ್ಕೊಳ್ತಿದ್ರ? 2015 ಮತ್ತು 16ರಲ್ಲಿ ನಾನು ಬೆಂಗಳೂರು ನಗರದಲ್ಲಿದ್ದೆ. ಬೆಂಗಳೂರು ನಗರದಲ್ಲಿ ಇರಬೇಕು ಅಂದರೆ ಹೈಗ್ರೌಂಡ್ ಸಂಚಾರ ವಿಭಾಗದಲ್ಲಿದ್ದೆ. ಅಲ್ಲಿಂದ ನಾನು ಏನು ಮಾಡಿದೆ, ನಾನು ಸ್ವಲ್ಪ ಇಲ್ಲಿ ಮಲ್ಲೇಶ್ವರಮಲ್ಲೂ ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿದ್ದೆ. ಆನಂತರ ಸಂಚಾರ ವಿಭಾಗಕ್ಕೆ ಬಂದೆ. ಅಲ್ಲಿ ಸ್ವಲ್ಪ ಸಾಕಷ್ಟು ನಾನು ಸ್ವಲ್ಪ ನೇರ ನಡೆ ನುಡಿಯಿಂದ ಕೆಲಸ ಕಾರ್ಯವೈಖರಿ ಮಾಡ್ತಾ ಇರೋದ್ರಿಂದ ಕೆಲವರು ಕುಮ್ಮಕ್ಕಿಂದ ನನಗೆ ವರ್ಗಾವಣೆ ಮಾಡಬೇಕು ಅಂತ ಭಾಳ ಒತ್ತಡ ಬರ್ತಾಯಿತ್ತು. ನನಗೆ ಅದನ್ನು ಏನು ಮಾಡಿದೆ, ನಾನು ಮನಗಂಡು ಏನು ಮಾಡಿದೆ, ನಾನೇ ಒಂದು ಅರ್ಜಿ ಕೊಟ್ಟೆ ಸಾಹೇಬ್ರ ಹತ್ರ ಹೋಗಿ. ಸರ್, ಈ ಥರ ಸ್ವಲ್ಪ ದುಸ್ಥಿತಿ ಆಗಿದೆ ಸರ್, ನಾನು ಬೆಂಗಳೂರು ನಗರದಲ್ಲಿ ಇರೋಕ್ಕಾಗಲ್ಲ, ನಾನು ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ಬೇಕು ಸರ್, ಎಲ್ಲಾದರೂ ಒಂದು ಬೆಂಗಳೂರು ಗ್ರಾಮಾಂತರನೋ ಅಥವಾ ಎಲ್ಲ ಗ್ರಾಮಾಂತರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀನಿ ಸರ್ ಅಂತ ಹೇಳಿದೆ. ಸಾಹೇಬ್ರು ತಕ್ಷಣ ಏನು ಮಾಡಿದ್ರು, ಅವ್ರ ಬಗ್ಗೆ ನನ್ನ ಬಗ್ಗೆ ನಿಕಟಪೂರ್ವಕ ಇಲ್ಲ, ಮತ್ತು ಅಷ್ಟೊಂದು ವಿಶ್ವಾಸ ನನ್ನ ಬಗ್ಗೆ ಅಷ್ಟೊಂದು ಅವರು ಇದು ಇರಲಿಲ್ಲ. ಆ ತಕ್ಷಣಕ್ಕೆ ಏನು ಮಾಡಿದ್ರು, ಒಂದು 2-3 ಸಲ ಅವರು ಹೋಗಿ ಬರ್ತಾ ಇದ್ನಲ್ಲ, ಆಗೇನಾಯಿತು, ಆತ್ಮೀಯರಾದೆ. ಮತ್ತು ನೇರವಾಗಿ ಮಾತಾಡಿದೆ ಸಾಹೇಬ್ರ ಹತ್ರ. ಮತ್ತು ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಇದು ಸಂಬಂಧಿತ ಸುದ್ದಿಗಳಿದೆ, ಸಾಹೇಬರಿಗೆ ನೇರವಾಗಿ ಮುಟ್ಟಿಸ್ತಾ ಇದೆ. ಈ ಥರ ಇದೆ ಸರ್, ಈ ಥರ ಇದೆ ಅಂತ ಅವ್ರಿಗೆ ಇಷ್ಟ ಆಯಿತು ಸಾಹೇಬರಿಗೆ. ನೇರವಾಗಿ ಮಾತಾಡ್ತಾರಲ್ಲ ಶ್ರೀನಿವಾಸು, ನನಗೂ ಇಷ್ಟ ಆಯಿತು ಅಂದ್ಬಿಟ್ಟು ಅವ್ರೇನು ಮಾಡಿದ್ರು, ಅದನ್ನೇನು ಮಾಡಿದ್ರು, ಸೆಂಟ್ರಲ್ ರೇಂಜ್ IGP ಸಾಹೇಬರಿಗೆ ಒಂದು ಕಾರ್ಯಜನ ಇಶ್ಯೂ ಮಾಡಿ ಅಂತ ಹಾಕಿದ್ರು. ಆಗೇನು ಮಾಡಿದ್ರು, ನಮ್ಮ ಅರುಣ್ ಚಕ್ರವರ್ತಿ ಸಾಹೇಬ್ರಿದ್ರು, ಪಾಪ ಸಾಹೇಬರು ಮಾತಿಗೆ ಹೋಗ್ಬಿಟ್ಟು ಏನು ಮಾಡಿದ್ರು, ತಕ್ಷಣಕ್ಕೆ ನನಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಪೊಲೀಸ್ ಠಾಣೆ ಕೊಟ್ಟರು, ಜಿಗಣಿ ಠಾಣೆ. ಆ ಜಿಗಣಿಯಲ್ಲೂ ಒಂದು ಒಳ್ಳೆ ಸಾಹೇಬರು ಹೆಸರಿಂದ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದೆ. ಆನಂತರ ಹತ್ತಿ ಬೆಲೆ ಕೊಡಿಸಿದ್ರು, ಮತ್ತು ಬೆಳವಂಗ್ಲ ಕೊಟ್ಟಿದ್ರು. ನನ್ನ ಕೆಲಸ ಕಾರ್ಯವೈಖರಿ ಮಾಡಿ ನೇರವಾಗಿ ಇವ್ರ ಹತ್ರ ಮಾತಾಡ್ತಾರೆ, ರಾಜಕಾರಣಿಗಳ ಹತ್ರ ಮಾತಾಡ್ತಾ ಇದ್ರು. ನೋಡ್ರಿ, ಪೊಲೀಸ್ ಅಧಿಕಾರಿಗಳಲ್ಲಿ ಈ ಥರ ಅವ್ರು ಇರಬೇಕು, ಒಂದು ಸ್ವಲ್ಪ ಕೆಲಸ ಮಾಡೋರು ನಮ್ಮ ಇಲಾಖೆಯಲ್ಲಿ ಬೆಳಿಬೇಕ್ರಿ ಅಂತ ಹೇಳ್ಬಿಟ್ಟು ಸಾಹೇಬರು ಪರ್ಸನಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಫ್ಯಾಮಿಲಿ ಡಿಸ್ಪ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ತಮ್ಮ ಹೆಂಡತಿ ಜೊತೆಗೆ ಗಲಾಟೆ ಮಾಡ್ಕೊಳ್ತಿದ್ದು, ಇದೆಲ್ಲ ಸ್ವಲ್ಪ ಆಕ್ಚುಲಿ ಮುನ್ನೆಲೆ ಬಂದಿತ್ತು. ಆಗ್ಲಿಂದ ಕೂಡ ಸುಮಾರು 8-10 ವರ್ಷಗಳಿಂದಲೂ ಕೂಡ ಅವರಿಬ್ಬರು ನಡುವೆ ವಿರ್ಸಾಯಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದ್ರೆ? ಖಂಡಿತ ಇದೆ. ಇದು ಇವಾಗಿಂದ ವಾಕ್ ಸಮರ ನಡೀತಾ ಇಲ್ಲ, ಅವರ ತೆರೆಮೇರೆಯಲ್ಲಿ ನಡೀತಾನೆ ಇತ್ತು. ಕೌಟುಂಬಿಕ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಅವ್ರದ್ದು ಮೇಡಮ್ ಅವ್ರದ್ದು ಬಂದು ಸುಮಾರು ಒಂದು 250-300 ಕಿಲೋಮೀಟ್ರು. ಸಾಹೇಬ್ರದ್ದು ಚಂಪಾರಣ್ಯ ಅಂತ ಹೇಳ್ಬಿಟ್ಟು ಭಾಳ ಅತ್ಯಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಸಾಹೇಬ್ರವರು. ಇವರು ಸಂಬಂಧಿಕರು ಅಲ್ಲ ಮೇಡಮ್ ಅವರು. ಮತ್ತು ಈಗ ಅವರು ಸಾಹೇಬರು ಹೇಳ್ತಾ ಇದ್ರು ಅವಾಗನ, ಶ್ರೀನಿವಾಸ್ ಎಷ್ಟು ಜನ ಇದೆ ಸರ್ ನಿಮ್ಮ ಫ್ಯಾಮಿಲಿ, ಎಷ್ಟು ಜನ ಬರ್ತಾರೆ ಸರ್ ತಮ್ಮನ್ನೆಲ್ಲ ನೋಡೋಕ್ಕೆ ಅಂತ ಇದ್ದೆ. ಸುಮಾರು ಜನ ಬರ್ತಾಯಿದ್ರು, ವಾರಕ್ಕೆ ಒಂದ್ಸಲ 2 ಸಲ DGP ಆಗಿದ್ದಾಗೂ ಬರ್ತಾಯಿದ್ರು, ಮತ್ತು ನಿವೃತ್ತಿ ನಂತರನೂ ಬರ್ತಾಯಿದ್ರು. ಏನು ಸರ್ ಎಲ್ಲರಿಗೂ ನೀವು ಸಹಾಯ ಮಾಡ್ತೀರಾ ಸರ್, ನಿಮ್ಮ ಕೈಯಲ್ಲಾಗಿದ್ದು ಒಳ್ಳೇದು ಮಾಡ್ತಾರೆ ಸರ್ ದೇವರು ಅಂತೇಳಿ. ಸರ್, ಮೇಡಮ್ ಅವ್ರ ಕಡೆ ಯಾರಿದ್ದಾರೆ? ಯಾರೂ ಇಲ್ಲ ಶ್ರೀನಿವಾಸ್ ಅವ್ರ ಕಡೆ ಅಂತ ಹೇಳಿದ್ರು. ಮತ್ತು ನಮ್ಮನ್ನು ಅಲ್ಲಿ ಯಾರಾದರೂ ಮನೆಗೆ ಬಂದು ಕೂತ್ಕೊಂಡ್ರೆ ಅಲ್ಲೂ ಅಷ್ಟೇ ಸಾಹೇಬ್ರು ಮನೆಗೆ ಹೋಗ್ಬಿಡ್ತದೆ, DG ಸಾಹೇಬ್ರು ಮನೆಗೆ ಹೋಗ್ಬಿಡ್ತದೆ. ಅಲ್ಲಿ ಅವ್ರಿಗೆ ಒಂದು ವಿಶ್ರಾಂತ ಗೃಹ ಕೊಟ್ಟಿದ್ರಲ್ಲ, ಅಲ್ಲೇ ಹೋಗ್ತಾ ಇದ್ದೆ. ಅಲ್ಲಿ
ಹೋದಾಗೂ ಅಷ್ಟೇ ಮೇಡಮ್ ಅವರು ಒಂಥರ ದುರ್ವಾರ್ತೆ ಥರ ನೋಡ್ತಾ ಇದ್ರು. ಯಾರೇ ಒಬ್ರು ಬಂದ್ರು ಅವ್ರಿಗೆ ಅವಾಗೂ ಸಹ ಇಷ್ಟ ಇರಲಿಲ್ಲ. ಏನೋ ಒಂಥರ ಮುಖ ಒಂಥರ ಸಿಂಡಿಸ್ಕೊಂಡು ಮತ್ತೆ ಒಂಥರ ಕಸಿವಿಸಿ ಒಳಗಂಗೆ ಏನೋ ತನ್ಮಯತನೇ ಕಳ್ಕೊಂಡಂಗೆ ಅವ್ರಿಗೆ. ಅವಾಗಿಂದನೂ ವಾಕ್ ಸಮರ ಆಯಿತು. ಆಗಿಂದನೂ ನಡ್ಕೊಂಡ್ ಬಂದಿರ್ತಕ್ಕಂಥದ್ದು ಇವತ್ತು ಅತಿಯಾಗಿ ಈ ದಿನ ನಾನು ಅದು ಶವಗಾರಕ್ಕೆ ಹೋಗಿ ನೋಡಿದ್ನಲ್ಲ ಸೆಂಟೆನ್ಸಲ್ಲಿ, ಆವಾಗ ಒಂಥರ ಅದು ನೋಡಿದ ತಕ್ಷಣ ಅನ್ಕೊಂಡೆ ಈ ರೀತಿ ಹೆಣ್ಮಕ್ಳಿದಾರ ಅಂತ. ಯಾಕಂತ ಹೇಳಿದ್ರೆ 2 ಹೆಣ್ಮಕ್ಳಿದಾರೆ ಪಾಪ, ಒಂದು ಗಂಡು ಒಂದು ಹೆಣ್ಮಗಳು ಪಾಪ. ಎದೆತ್ರಿಗಳು ಹೆಣ್ಮಕ್ಳು ಬರೀ ಮದುವೆ ಮಾಡಬೇಕು ಅಂತ ಇದ್ರು, ತುದಿಗಾಲ ನಿಂತಿದ್ರು ಸಾಹೇಬ್ರು. ಈ ರೀತಿ ಇಷ್ಟೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿ ಈಗ ಇಷ್ಟೊಂದು ಹತ್ಯೆ ಮಾಡ್ತಾರೆ ಏನು ಇಲ್ಲಿ ನೋಡಿ, ಇಲ್ಲಿ ಒಂದು ತಿಳಿದಿದ್ದಾರೆ. ಫಸ್ಟ್ ಇಲ್ಲಿ ಇದು ಮಾಡಿದ್ದಾರೆ ಹರಿತವಾದ ಆಯುಧದಿಂದ. ಒಂದು ಇದು ತನಿಖಾಧಿಕಾರಿಗಳಿಗೆ ಯಕ್ಷ ಪ್ರಶ್ನೆ ಆಗಿದೆ, ಸ್ಕ್ರೂ ಡ್ರೈವರ್ ಮಾಡಿದಾರೋ ಅಥವಾ ಇದು ಹರಿತವಾದ ಚಾಕುವಿಂದ ಮಾಡಿದ್ರು ಅಂತೇಳಿ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಅದನ್ನ ತನಿಖಾಧಿಕಾರಿಗಳು ಇದು ಮಾಡ್ತಾರೆ. ನೋಡಿ, ಇಲ್ಲಿ ಪ್ರಾಣ ಬಿಟ್ಟಿಲ್ಲ, ಸಾಹೇಬ್ರು ಉಸಿರಾಡ್ತಾನೆ ಇದ್ರು. ಆ ನಂತರ ಏನು ಮಾಡ್ತಾರೆ, ಚಾಣಕ್ಯ ಚತುರತೆ ಅಂದರೆ ಇದು ಈ ರೀತಿ ರೂಢಿಗತ ಅಪರಾಧಿಗಳೇ ಮಾಡೋಕ್ಕೆ ಸಾಧ್ಯ. ಹಿಂದ್ಗಡೆ ತಿಳಿದಾರೆ, ಹಿಂದ್ಗಡೆ ಆದ ನಂತರ ಅವರು ಪ್ರಾಣ ಬಿಟ್ಟಿದ್ದಾರೆ. ಯಾಕಂದರೆ ನಾನು ಒಂದು ಇನ್ಸ್ಪೆಕ್ಟರ್ ಆಗಿ ಸಿನಾಪ್ಸಿಸ್ ನೋಡಿದೆ ಅಲ್ಲಿ. ಯಾಕಂದರೆ ತಕ್ಷಣ ಒಬ್ಬರು ಹಿರಿಯ ಅಧಿಕಾರಿಗಳಿಗೆ ಈಗ ಒಂದು 1.5 hours ಬ್ಯಾಕ್ ನೋಡ್ಕೊಂಡ್ಬಂದೆ. ಅದು ನೋಡಿದ ತಕ್ಷಣ ನಂಗೆ ಮನವರಿಕೆ ಆಯಿತು. ಮೇಲ್ನೋಟಕ್ಕೆ ಏನು ರಕ್ತ ಸಿಕ್ತವಾಗಿದೆ, ಎಲ್ಲ ಸಂಪೂರ್ಣವಾಗಿ ರಕ್ತಮಯವಾಗಿದೆ. ಸರ್, ಅವರು ವಿಚಾರಕ್ಕೆ ಸಂಬಂಧಪಟ್ಟಾಗ ಇಷ್ಟು ಕೋಪ ಮತ್ತು ಈ ವಿಚಾರಕ್ಕೆ ಸಂಬಂಧ